ರೇಡಿಯೋ ಜಗತ್ತಿನಲ್ಲಿಯೇ ಯಶಸ್ಸು ಜನಪ್ರಿಯತೆ ಪಡೆದ ಆರ್ಜೆಗಳ ಪೈಕಿ ರ್ಯಾಪಿಡ್ ರಶ್ಮಿ ಕೂಡ ಒಬ್ಬರು. ಇವರು ನಡೆಸಿಕೊಡುವ ರೆಟ್ರೋ ಸವಾರಿ ಶೋಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಸದ್ಯ ಯೂಟ್ಯೂಬ್ನಲ್ಲಿ ಸೆಲೆಬ್ರಿಟಿಗಳ ಸಂದರ್ಶನಗಳನ್ನ ಮಾಡುತ್ತಿರುವ ರ್ಯಾಪಿಡ್ ರಶ್ಮಿ ತಮ್ಮ ವೈಯಕ್ತಿಕ ವಿಚಾರಗಳ ಕುರಿತಾಗಿ ವ್ಲಾಗ್ ಸಹ ಹೊರತರುತ್ತಿದ್ದಾರೆ. ಇದರಲ್ಲಿ ತಮ್ಮ ಡಿವೋರ್ಸ್ ಬಗ್ಗೆಯೂ ರ್ಯಾಪಿಡ್ ರಶ್ಮಿ ಮನಬಿಚ್ಚಿ ಮಾತನಾಡಿದ್ದಾರೆ. ಡಿವೋರ್ಸ್ ಅಂತ ಆಚೆ ಬಂದಾಗ ಮನೆಯಿಂದಲೂ ಸಪೋರ್ಟ್ ಸಿಗದಿದ್ದಾಗ ಕೆಲವು ಬಾರಿ ಬ್ಲ್ಯಾಂಕ್ ಆಗಿದ್ದುಂಟು. ಮುಂದೇನು ಎಂಬ ಅನ್ಸರ್ಟನಿಟಿ ಇದೆಯಲ್ಲ, ಭಯ ನಮ್ಮನ್ನ ಸಾಯಿಸಿದಷ್ಟು ಇನ್ಯಾವುದೂ ಸಾಯಿಸಲ್ಲ ಎಂದು ತಮ್ಮ ವ್ಲಾಗ್ನಲ್ಲಿ ರ್ಯಾಪಿಡ್ ರಶ್ಮಿ ಹೇಳಿದ್ದಾರೆ. ಬಹುಶಃ ಆವತ್ತಿನ ದಿನಕ್ಕೆ ನನ್ನನ್ನ ಕಾಪಾಡಿದ್ದು ನನ್ನ ಕೆಲಸ. ನನ್ನ ದುಡ್ಡನ್ನ ನಾನು ದುಡಿಯುತ್ತಿದ್ದೆ. ಯಾರ ಹಂಗಲ್ಲೂ ನಾನು ಬದುಕುತ್ತಿರಲಿಲ್ಲ. ಆ ಧೈರ್ಯ ನನಗೆ ಇತ್ತು ಎಂದಿದ್ದಾರೆ ರ್ಯಾಪಿಡ್ ರಶ್ಮಿ. ನನ್ನ ತಾಯಿ ಕೂಡ ಸಿಂಗಲ್ ಮದರ್. ಅವರ ಕಾಲ್ಮೇಲೆ ಅವರು ನಿಂತರು, ನನ್ನನ್ನ ಸಾಕಿದರು ಅಂತ ಹೇಳಿದ್ರು ರ್ಯಾಪಿಡ್ ರಶ್ಮಿ. ಬಿಗ್ ಬಾಸ್ ಕನ್ನಡ 6 ಕಾರ್ಯಕ್ರಮದಲ್ಲಿ ರ್ಯಾಪಿಡ್ ರಶ್ಮಿ ಸ್ಪರ್ಧಿಸಿದ್ದರು. ತಮ್ಮ ಮೊದಲ ಮದುವೆ ಮುರಿದು ಬಿದ್ದ ಕಹಿ ಅಧ್ಯಾಯವನ್ನ ಬಿಗ್ ಬಾಸ್ ಮನೆಯಲ್ಲಿ ರ್ಯಾಪಿಡ್ ರಶ್ಮಿ ಬಿಚ್ಚಿಟ್ಟಿದ್ದರು. 2007ರಲ್ಲಿ ರ್ಯಾಪಿಡ್ ರಶ್ಮಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದರು. ಕಾರಣಾಂತರಗಳಿಂದ 2.5 ವರ್ಷಕ್ಕೆ ಸಂಸಾರ ಮುರಿದುಬಿತ್ತು. ರ್ಯಾಪಿಡ್ ರಶ್ಮಿ ವಿಚ್ಛೇದನ ಪಡೆದರು. 2010ರಲ್ಲಿ ಡೇವಿಸ್ ಹಾಗೂ ರಶ್ಮಿ ಮಧ್ಯ ಪ್ರೀತಿ ಚಿಗುರಿತ್ತು. ಪರಸ್ಪರ ಪ್ರೀತಿಸಿದ್ದ ಡೇವಿಸ್ ರಶ್ಮಿ ವಿವಾಹ ಬಂಧನಕ್ಕೆ ಒಳಗಾದರು. ರ್ಯಾಪಿಡ್ ರಶ್ಮಿ ಡೇವಿಸ್ ವೈವಾಹಿಕ ಜೀವನಕ್ಕೆ ಕಾಲಿರಿಸಿ 12 ವರ್ಷಗಳು ತುಂಬಿವೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.